ಹಾಯ್ ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ದಿನ ಬಳಕೆಯಲ್ಲಿರುವಂಥ ಸಾಮಾನ್ಯ ಪದಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕಲಿಯುವುದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನೂ ಅರ್ಥ ಆಗೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಾಕ್ಯಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿವೆ. ಇವುಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ತದೆ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ಅರ್ಧ ಇಂಗ್ಲೀಷ್ ನಿಮಗೆ ಸರಳವಾಗಿ ಬಂದಂತೆಯೇ. ಸೊ ಲೇಟಾಗಿ ತಡ ಯಾಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ನನಗೆ ಸಲಹೆ ನೀಡಿ, ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಅಡ್ವೈಸ್ ಮೀ ಅಂತ ಅನ್ನಬೇಕು. ನೆಕ್ಸ್ಟ್ ನನಗಾಗಿ ಕಾಯಿರಿ ಅಂದ್ರೆ ವೇಟ್ ಫಾರ್ ಮೀ ಅನ್ಬೇಕು. ವೇಟ್ ಫಾರ್ ಮೀ. ನಾನು ಅದೃಷ್ಟವಂತ. ಐ ಆಮ್ ಫಾರ್ಚುನೇಟ್. ವಾಪಸ್ ಕಳುಹಿಸು ಅನ್ನಕ್ಕೆ ಸೆಂಡ್ ಬ್ಯಾಕ್ ಅಂತ ಇಂಗ್ಲೀಷ್ನಾಗ ಕರಿತೀವಿ. ನಾನು ದಿನಾಲು ಬೇಗನೆ ಏಳುತ್ತೇನೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಅನ್ಬೇಕಂದ್ರೆ ಐ ಗೆಟ್ ಅಪ್ ಅರ್ಲಿ ಎವ್ರಿ ಡೇ ಅಂದ್ರೆ ನಾನು ದಿನಾಲು ಬೇಗನೆ ಏಳುತ್ತೇನೆ. ಅವಳು ಇಲ್ಲಿ ದಿನಾಲು ಬರುತ್ತಾಳೆ. ಸಿ ಕಮ್ಸ್ ಹಿಯರ್ ಎವ್ರಿ ಡೇ. ನನ್ನ ತಾಯಿ ಅಡುಗೆ ತುಂಬ ಚೆನ್ನಾಗಿ ಮಾಡುತ್ತಾರೆ. ಇದನ್ನು ಮೈ ಮದರ್ ಕುಕ್ಸ್ ವೆರಿ ವೆಲ್ ಅಂತ ಹೇಳಬೇಕು. ಮೈ ಮದರ್ ಕುಕ್ಸ್ ವೆರಿ ವೆಲ್ ಅಂದರೆ ನನ್ನ ತಾಯಿ ಅಡುಗೆ ತುಂಬ ಚೆನ್ನಾಗಿ ಮಾಡುತ್ತಾರೆ ಅಂತ ಅರ್ಥ. ಯು ಶುಡ್ ವರ್ಕ್ ಹಾರ್ಡ್. ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಶುಡ್ ಐ ವೇಟ್ ಅಂದರೆ ನಾನು ಕಾಯಬೇಕೇ. ಪ್ರಶ್ನೆಯಾರ್ಥಕ ಚಿಹ್ನೆ ಇದೆ ನೋಡಿ. ನಾನು ಕಾಯಬೇಕೇ. ನೀನು ಹೋಗಲೇಬೇಕು ಅನ್ನೋದಕ್ಕೆ ಯು ಮಸ್ಟ್ ಗೋ. ನಾನು ತಿನ್ನಬಹುದೇ ಅಂದರೆ ಇದು ಪ್ರಶ್ನಾರ್ಥಕ ಆಗ್ತದೆ. ಯಾಕಂದ್ರೆ ನಾವು ಕ್ವಶನ್ ಮಾಡ್ತಾ ಇದ್ದೇವ್ರಿ. ನಾನು ತಿನ್ನಬಹುದೇ, ಇದನ್ನು ಇಂಗ್ಲೀಷ್ನಾಗ ಮೇ ಐ ಈಟ್ ಅಂತ ಹೇಳಬೇಕು. ನಿಮ್ಮ ಕೂದಲು ತುಂಬ ಉದ್ದವಾಗಿದೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳಬೇಕಂದ್ರೆ ಯುವರ್ ಹೇರ್ ಈಸ್ ಟೂ ಲಾಂಗ್. ನನ್ನನ್ನು ತಪ್ಪಾಗಿ ತಿಳಿಯಬೇಡಿ. ಇದನ್ನು ಡೋಂಟ್ ಗೆಟ್ ಮೀ ರಾಂಗ್ ಅಂತ ಹೇಳಬೇಕು. ನೀವು ಅಲ್ಲಿದ್ದೀರಾ, ಅದನ್ನು ಪ್ರಶ್ನೆ. ಅದನ್ನು ಯಾವ ರೀತಿ ಕೇಳ್ಬೇಕಂದ್ರೆ ಆರ್ ಯು ದೇರ್ ಅಂದರೆ ನೀವು ಅಲ್ಲಿ ಇದ್ದೀರಾ. ದೇರ್ ಅಂದ್ರೆ ಅರ್ಥ ಗೊತ್ತಾ, ಅಲ್ಲಿ. ನನ್ನ ಹತ್ರ ಹಣ ಕೇಳಬೇಡಿ. ಯಾರಾದ್ರೂ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಡೋಂಟ್ ಆಸ್ಕ್ ಮೀ ಫಾರ್ ಮನಿ ಅಂತ ಹೇಳಬೇಕು. ಅಂತಹ ವಿಷಯವನ್ನು ಹೇಳಬೇಡಿ ಅನ್ನೋದಕ್ಕೆ ಡೋಂಟ್ ಸೇ ಸಚ್ ಎ ಥಿಂಗ್ ಅಂತ ಅನ್ನಬೇಕು. ನಿನಗೆ ಏನು ಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಾಗ ವಾಟ್ ಡೂ ಯು ವಾಂಟ್ ಅಂತ ಹೇಳಬೇಕು. ವಾಟ್ ಡೂ ಯು ವಾಂಟ್ ಅಂದ್ರೆ ನಿನಗೆ ಏನು ಬೇಕು. ಹಾಗೆ ನೀನು ಏನು ಹೇಳಬೇಕೆಂದು ಬಯಸುವೆ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ವಾಟ್ ಡೂ ಯು ವಾಂಟ್ ಟು ಸೇ ಅಂದರೆ ನಿನಗೆ ಏನು ಹೇಳಬೇಕೆಂದು ಬಯಸುವೆ. ನಾನು ಈಗ ಏನು ಮಾಡಬೇಕು, ಇದು ಪ್ರಶ್ನಾರ್ಥಕ. ಅಂದರೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಕೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಯಾವ ರೀತಿ ಅಂದ್ರೆ ವಾಟ್ ಶುಡ್ ಐ ಡು ನೌ ಅಂದ್ರೆ ನಾನು ಈಗ ಏನು ಮಾಡಬೇಕು ಅಂತ ಅರ್ಥ. ನಾವು ಯಾವ ಸಮಯದಲ್ಲಿ ಹೊರಡಬೇಕು, ಇದನ್ನು ಯಾವ ರೀತಿ ಅನ್ಬೇಕಂದ್ರೆ ವಾಟ್ ಟೈಮ್ ಶುಡ್ ವಿ ಲೀವ್ ಅಂತ ಹೇಳಬೇಕು. ವಾಟ್ ಟೈಮ್ ಶುಡ್ ವಿ ಲೀವ್ ಅಂದರೆ ನಾವು ಯಾವ ಸಮಯದಲ್ಲಿ ಹೊರಡಬೇಕು. ನೀನು ಏನು ಹೇಳಿದ್ದೆ, ಇಲ್ಲಿ ಯಾರಿಗಾದರೂ ಪ್ರಶ್ನೆ ಮಾಡ್ತೀವಲ್ಲ ಅದನ್ನು ಯಾವ ರೀತಿ ಇಂಗ್ಲೀಷ್ನಾಗ ಮಾಡ್ಬೇಕಂದ್ರೆ ವಾಟ್ ಡಿಡ್ ಯು ಸೇ ಅಂದರೆ ನೀನು ಏನೋ ಹೇಳಿದ್ದೆ ಅಂತ ಅರ್ಥ ಆಗ್ತದೆ. ನೀವು ಏಕೆ ತಡ ಮಾಡಿದ್ದೀರಿ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ವೈ ಆರ್ ಯು ಲೇಟ್ ಅಂದರೆ ನೀವು ಏಕೆ ತಡ ಮಾಡಿದ್ದೀರಿ ಅಂತ ಅರ್ಥ. ನಿನಗೆ ಏನು ಬೇಕು
ಅಂತ ಪ್ರಶ್ನೆ ಮಾಡಬೇಕಾದ್ರೆ ಯಾವ ರೀತಿ ಕೇಳ್ಬೇಕಂದ್ರೆ ವಾಟ್ ಡು ಯು ವಾಂಟ್, ವಾಟ್ ಡು ಯು ವಾಂಟ್ ಅಂದರೆ ನಿನಗೆ ಏನು ಬೇಕು. ನೀನು ಯಾರು ಅಂತ ಕೇಳೋಕ್ಕೆ ಯಾರಾದರೂ ಹೊಸಬರು ಬಂದಿರ್ತಾರಲ್ಲ, ನೀನು ಯಾರು ಅಂತ ಕನ್ನಡದಾಗ ಅಂತೇಳಿ ಅದನ್ನೇ ಇಂಗ್ಲೀಷ್ನಲ್ಲಿ ಹೂ ಆರ್ ಯು, ಹೂ ಆರ್ ಯು ಅನ್ನಬೇಕು. ಹಾಗೆ ಅವರು ಯಾರು ಅಂದ್ರೆ ಈ ಒಬ್ಬರಿಗಿಂತ ಹೆಚ್ಚಿಗೆ ಜನ ಇರ್ತಾರಲ್ಲ ಅವ್ರನ್ನ ಬಹುವಚನದಲ್ಲಿ ಕರಿತೇವೆ. ಅವರು ಯಾರು ಅದನ್ನು ಇಂಗ್ಲೀಷ್ನಲ್ಲಿ ಹೂ ಆರ್ ದೇ, ಹೂ ಆರ್ ದೇ. ಇಲ್ಲಿ ಹೂ ಆರ್ ಯು ಅಂತ ಬಳಸಬಾರ್ದು, ಹೂ ಆರ್ ದೇ. ನೆಕ್ಸ್ಟ್ ಹಾಡು ಯಾರು ಹಾಡಿದರು ಅನ್ನೋದಕ್ಕೆ ಹೂ ಸಾಂಗ್ ದ ಸಾಂಗ್, ಹೂ ಸಂಗ್ ದ ಸಾಂಗ್. ನೀನು ಇಲ್ಲಿ ಏನು ಮಾಡುತ್ತಿರುವೆ, ನೀನು ಇಲ್ಲಿ ಏನು ಮಾಡುತ್ತಿರುವೆ. ವಾಟ್ ಆರ್ ಯು ಡೂಯಿಂಗ್ ಹೇರ್, ವಾಟ್ ಆರ್ ಯು ಡೂಯಿಂಗ್ ಹೇರ್. ನೀವು ಎಲ್ಲಿಯವರು ಅಂದರೆ ನೀವು ಎಲ್ಲಿನವರು ಅಂದರೆ ಯಾವ ಊರು ಏನು ಅಂತ ಕೇಳ್ತೀವಲ್ಲ ಆ ರೀತಿ. ವೇರ್ ಆರ್ ಯು ಫ್ರಾಮ್, ವೇರ್ ಆರ್ ಯು ಫ್ರಾಮ್. ನಿನಗೆ ಏನಾಯಿತು, ನಿನಗೆ ಏನಾಯಿತು. ವಾಟ್ ಹ್ಯಾಪೆನ್ಡ್ ಟು ಯು, ವಾಟ್ ಹ್ಯಾಪೆನ್ಡ್ ಟು ಯು. ಈಗ ಮಳೆ ಬೀಳುತ್ತಿದೆಯೇ ಅಂದರೆ ಬೀಳುತ್ತಿದೆ ಅಂದರೆ ಪ್ರಶ್ನೆ ಕೇಳ್ತೀವಲ್ಲ, ಅಂದರೆ ಈಗ ಮಳೆ ಬರ್ತಾ ಇದೆಯಾ ಆಡು ಭಾಷೆದಾಗ ಕೇಳ್ತೀವಲ್ಲ ಆ ರೀತಿ. ಇಂಗ್ಲೀಷ್ನಾಗ ಯಾವ ರೀತಿ ಕೇಳಬೇಕಂದ್ರೆ ಇಟ್ ಈಸ್ ರೈನಿಂಗ್ ನೌ, ಇಟ್ ಈಸ್ ರೈನಿಂಗ್ ನೌ ಅಂತ ಕೇಳಬೇಕು. ಕೆಲಸ ಮಾಡುವಾಗ ತೂಕಡಿಸಬೇಡಿ ಅಂದರೆ ನಿದ್ರೆ ಬಂದಾಗ ಆಕಳಿಸ್ತೀವಲ್ಲ ಆ ರೀತಿ. ಡೋಂಟ್ ಡಸ್ ವಿಲ್ ವರ್ಕಿಂಗ್, ಡೋಂಟ್ ಡಸ್ ವಿಲ್ ವರ್ಕಿಂಗ್. ನೆಲದ ಮೇಲೆ ಉಗುಳಬೇಡಿ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್, ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್. ಹೂಗಳನ್ನು ಕೀಳಬೇಡಿ ಅಂದ್ರೆ ಹೂ ಹರಿತಿರ್ತೀವಲ್ಲ ಅದಕ್ಕೆ ಹೂಗಳನ್ನು ಕೀಳಬೇಡಿ ಅನ್ನೋದಕ್ಕೆ ಏನು ಅನ್ಬೇಕಂದ್ರೆ ಡೋಂಟ್ ಪ್ಲಕ್ ಫ್ಲವರ್ಸ್, ಡೋಂಟ್ ಪ್ಲಕ್ ಫ್ಲವರ್ಸ್. ನಿಮ್ಮ ಸಂತುಲನೆ ಕಳೆಯಬೇಡಿ, ನಿಮ್ಮ ಸಂತುಲನೆ ಅಂದರೆ ತಾಳ್ಮೆ ಕಳ್ಕೊಬೇಡಿ ಅಂತಂದ್ರೆ ಹಿಂಗೆ ಅಲ್ಲಾಡ್ತಿರ್ತೀವಿ ಇದು ಜೋಲಿ ಹೋಗ್ತದೆ ಅಂತ ಹಾಗೆ. ಡೋಂಟ್ ಲಾಸ್ ಯುವರ್ ಬ್ಯಾಲೆನ್ಸ್, ಡೋಂಟ್ ಲಾಸ್ ಯುವರ್ ಬ್ಯಾಲೆನ್ಸ್. ನೀನು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡ, ಇದನ್ನು ಯಾವ ರೀತಿ ಅನ್ಬೇಕಂದ್ರೆ ಡೋಂಟ್ ಸ್ಪೆಂಡ್ ಮೋರ್ ದೆನ್ ಯು ಅರ್ನ್, ಡೋಂಟ್ ಸ್ಪೆಂಡ್ ಮೋರ್ ದೆನ್ ಯು ಅರ್ನ್. ನಾನು ಅವನಿಂದ ಮೋಸ ಹೋದೆ ಅಂದರೆ ಯಾರಾದರೂ ನಮಗೆ ಅನ್ಯಾಯ ಮಾಡಿರ್ತಾರಲ್ಲ ಅದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಐ ಗಾಟ್ ಡುಪ್ಡ್ ಬೈ ಹಿಮ್, ಐ ಗಾಟ್ ಡುಪ್ಡ್ ಬೈ ಹಿಮ್. ನಿಮ್ಮ ವ್ಯಾಪಾರ ಹೇಗೆ ನಡೆಯುತ್ತಿದೆ ಅಂದರೆ ನಿಮ್ಮ ಬಿಸ್ನೆಸ್ ಯಾವ ರೀತಿ ನಡೀತದೆ ಅಂತ ಕೇಳ್ತೀವಲ್ಲ ಅದನ್ನು ಯಾವ ರೀತಿ ಅನ್ಬೇಕಂದ್ರೆ ಹೌ ಈಸ್ ಯುವರ್ ಬಿಸ್ನೆಸ್ ಗೋಯಿಂಗ್, ಹೌ ಈಸ್ ಯುವರ್ ಬಿಸ್ನೆಸ್ ಗೋಯಿಂಗ್ ಅಂದರೆ ನಿಮ್ಮ ವ್ಯಾಪಾರ ಹೇಗೆ ನಡೆಯುತ್ತಿದೆ. ದಯವಿಟ್ಟು ಹಣವನ್ನು ಎಣಿಸಿ, ಪ್ಲೀಸ್ ಕೌಂಟ್ ದ ಮನಿ, ಪ್ಲೀಸ್ ಕೌಂಟ್ ದ ಮನಿ. ಗಾಬರಿಯಾಗಬೇಡಿ ಅಂದರೆ ಹೆದರಿಕೆ ಆಗಿರ್ತದಲ್ಲ ಅದನ್ನು ಗಾಬರಿಯಾಗಬೇಡಿ ಅನ್ನೋಕೆ ಇಂಗ್ಲೀಷ್ನಾಗ ಡೋಂಟ್ ಗೆಟ್ ಪ್ಯಾನಿಕ್ಕಿ, ಡೋಂಟ್ ಗೆಟ್ ಪ್ಯಾನಿಕ್. ಅವಳಿಂದ ದೂರವಿರು ಅಂದರೆ ಒಂದು ದೂರವಿರು ಅನ್ನೋದಕ್ಕೆ ಗೆಟ್ ಅವೇ ಫ್ರಾಮ್ ಹೇರ್, ಗೆಟ್ ಅವೇ ಫ್ರಾಮ್ ಹೇರ್ ಹರ್. ನಾನು ಅಸೂಹೆ ಪಡುವುದಿಲ್ಲ, ಅಸೂಹೆ ಅಂದರೆ ಗೊತ್ತಲ್ಲ ಯಾರಾದರೂ ಮೇಲೆ ಹೋಗ್ತಿದ್ರೆ ಅವ್ರ ಬಗ್ಗೆ ಕೀಳಿರ್ಮೇನೆ ಮುಂದೆ ಹೊಂಟಾನ ಹಂಗೆ ಹಿಂಗೆ ಅಂತಿರ್ತೀವಲ್ಲ ಅದಕ್ಕೆ ಅಸೂಹೆ ಅಂತೀವಿ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕರಿಬೇಕಂದ್ರೆ ಐ ಡೋಂಟ್ ಗೆಟ್ ಜೆಲಿಸಿಯಸ್, ಐ ಡೋಂಟ್ ಗೆಟ್ ಜೆಲಸ್, ಐ ಡೋಂಟ್ ಗೆಟ್ ಜೆಲಸ್ ಅಂತ ಕರಿತೀವಿ. ಓ ನನಗೆ ಈಗ ಅರ್ಥವಾಯಿತು, ಓ ಐ ಗೆಟ್ ಇಟ್ ನಾವ್, ಓ ಐ ಗೆಟ್ ಇಟ್ ನಾವ್. ನನ್ನ ದಾರಿಯಲ್ಲಿ ಬರಬೇಡ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಡೋಂಟ್ ಗೆಟ್ ಇನ್ ಮೈ ವೇ, ಡೋಂಟ್ ಗೆಟ್ ಇನ್ ಮೈ ವೇ ಅಂದರೆ ನನ್ನ ದಾರಿಯಲ್ಲಿ ಬರಬೇಡ. ನಾವು ಸಿಕ್ಕಿ ಬೀಳುತ್ತೇವೆ, ವಿ ಆಲ್ ಗೆಟ್ ಕಾಟ್, ವಿ ಆಲ್ ಗೆಟ್ ಕಾಟ್. ನನ್ನ ಮೇಲೆ ಕೋಪಗೊಳ್ಳಬೇಡ, ಇದನ್ನು ಡೋಂಟ್ ಗೆಟ್ ಮ್ಯಾಡ್ ಆಟ್ ಮೀ, ಡೋಂಟ್ ಗೆಟ್ ಮ್ಯಾಡ್ ಆಟ್ ಮೀ ಅಂದರೆ ನನ್ನ ಮೇಲೆ ಕೋಪಗೊಳ್ಳಬೇಡ. ನಾನು ಉದ್ವೇಗಕ್ಕೊಳಗಾಗುವುದಿಲ್ಲ, ನಾನು ಉದ್ವೇಗಗೊಳ್ಳುವುದಿಲ್ಲ, ಇದನ್ನು ಐ ಡೋಂಟ್ ಗೆಟ್ ನರ್ವಸ್, ಐ ಡೋಂಟ್ ಗೆಟ್ ನರ್ವಸ್ ಅಂದರೆ ನಾನು ಉದ್ವೇಗಗೊಳ್ಳುವುದಿಲ್ಲ ಅಂತ ಅರ್ಥ ಬರ್ತದೆ. ಈ ದಿನಗಳಲ್ಲಿ ಬಿಸಿ ಗಾಳಿ ಬೀಸುತ್ತಿದೆ, ಇದನ್ನು ಹಾಟ್ ವಿಂಡ್ಸ್ ಆರ್ ಬ್ಲೋವಿಂಗ್ ದಿಸ್ ಡೇ, ವಿಂಡ್ಸ್ ಅಂದರೆ ಗಾಳಿ.
ದಿನೇ ದಿನೇ ಚಳಿ ಹೆಚ್ಚುತ್ತಿದೆ. ಇಟ್ ಈಸ್ ಗೆಟ್ಟಿಂಗ್ ಕೋಲ್ಡರ್ ಡೇ ಬೈ ಡೇ. ಇಟ್ ಈಸ್ ಗೆಟ್ಟಿಂಗ್ ಕೋಲ್ಡರ್ ಡೇ ಬೈ ಡೇ. ನಾನು ನಡುಗುತ್ತಿದ್ದೇನೆ. ಐ ಆಮ್ ಶಿವರಿಂಗ್. ಐ ಆಮ್ ಶಿವರಿಂಗ್. ತಂಪಾದ ಗಾಳಿ ಬೀಸುತ್ತಿದೆ. ಕೂಲ್ ವಿಂಡ್ ಈಸ್ ಬ್ಲೋವಿಂಗ್. ಕೂಲ್ ವಿಂಡ್ ಈಸ್ ಬ್ಲೋವಿಂಗ್ ಅಂದರೆ ತಂಪಾದ ಗಾಳಿ ಬೀಸುತ್ತಿದೆ. ನಾನು ಗಾಳಿಪಟ ಹಾರಿಸುತ್ತಿದ್ದೇನೆ. ಐ ಆಮ್ ಪ್ಲೇಯಿಂಗ್ ಎ ಕೈಟ್. ಐ ಆಮ್ ಪ್ಲೇಯಿಂಗ್ ಎ ಕೈಟ್. ನಾವು ಇಂದು ಚೆಸ್ ಆಡೋಣ. ನಾವು ಇಂದು ಚೆಸ್ ಆಡೋಣ. ವಿ ವಿಲ್ ಪ್ಲೇ ಚೆಸ್ ಟುಡೇ. ವಿ ವಿಲ್ ಪ್ಲೇ ಚೆಸ್ ಟುಡೇ ಅಂದರೆ ನಾವು ಇಂದು ಚೆಸ್ ಆಡೋಣ ಅಂತ ಕೇಳೋದು. ಯಾರು ಗೆದ್ದರು ಅನ್ನೋದಕ್ಕೆ ಹೂ ಓನ್. ಹೂ ಓನ್. ನಮ್ಮ ತಂಡ ಗೆದ್ದಿದೆ. ಅವರ್ ಟೀಮ್ ಹ್ಯಾಸ್ ಓನ್. ಅವರ್ ಟೀಮ್ ಹ್ಯಾಸ್ ಓನ್. ನೀವು ಫೇಸ್ಬುಕ್ ಹೊಂದಿದ್ದೀರಾ ಅಂತ ಕೇಳೋಕ್ಕೆ ಡು ಯು ಹ್ಯಾವ್ ಫೇಸ್ಬುಕ್. ಡು ಯು ಹ್ಯಾವ್ ಫೇಸ್ಬುಕ್. ಹ್ಯಾವ್ ಅಂದರೆ ಹೊಂದಿದ್ದೀರಾ ಅಂತ ಅರ್ಥ. ನಾನು ನಿನಗೆ ಹೇಗೆ ಸಹಾಯ ಮಾಡಲಿ. ಹೌ ಕ್ಯಾನ್ ಐ ಹೆಲ್ಪ್ ಯು. ಹೌ ಕ್ಯಾನ್ ಐ ಹೆಲ್ಪ್ ಯು. ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಕೇಳೋಕ್ಕೆ ಐ ಡೋಂಟ್ ನೀಡ್ ಯು. ಐ ಡೋಂಟ್ ನೀಡ್ ಯು. ನೀಡ್ ಅಂದ್ರೆ ಅವಶ್ಯಕತೆ. ನನಗೆ ಬೇಡ. ಐ ಡೋಂಟ್ ವಾಂಟ್. ಐ ಡೋಂಟ್ ವಾಂಟ್ ಅಂದರೆ ನನಗೆ ಬೇಡ ಅಂತ ಅರ್ಥ.